ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಯ ವರದಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆದರೆ ದೇವ ಕೊಟ್ಟ ಈ ದೇಹವನ್ನ ಹತ್ಯೆ ಮಾಡಿಕೊಳ್ಳುವ ಹಕ್ಕು ಕೂಡ ಯಾರಿಗೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿರ್ಬೋದು, PUC ಫಲಿತಾಂಶ ಬಂತು, SSLC ಫಲಿತಾಂಶ ಬಂತು. ಈ ಒಂದು ಸಂದರ್ಭದಲ್ಲಿ ಹರೆಯದ ಮಕ್ಕಳು ಕೂಡ ಆತ್ಮಹತ್ಯೆಯ ಮೊರೆ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಿದ್ದಾರೆ. ಮಕ್ಕಳಷ್ಟೇ ಅಲ್ಲ, ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಹಾಗಾದರೆ ಆತ್ಮಹತ್ಯೆಯ ನಂತರ ಏನಾಗ್ತಾರೆ? ಯಾವೆಲ್ಲ ಒಂದು ಕಾರಣಗಳಿಗೆ ಈ ಹುಲು ಮಾನವ ಆತ್ಮಹತ್ಯೆಯ ಹಾದಿಯನ್ನ ಹಿಡಿತಾನೆ? ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲನೇದಾಗಿ ಒಂದು ಪತ್ರ ಬರೆದಿದೆ, ಅದ್ರ ಬಗ್ಗೆನೇ ನಾನು ಮಾತಾಡ್ತೀನಿ. ಶಾರದಾ ಅಂತ ಇಲ್ಲೇ ತುಮಕೂರಿನಿಂದ ಪತ್ರ ಬರ್ತಿದ್ದಾರೆ. ಅವ್ರು ಹೇಳ್ತಾರೆ, ತಮ್ಮ ಪತ್ರದಲ್ಲಿ ಗಂಡನಿಂದ ಅಸಡ್ಡೆ ಆಗಿದೆ, ಯಾವುದಕ್ಕೂ ಅಡಚಣೆ ಮಾಡ್ತಾರೆ ಮನೆಯಲ್ಲಿ, ಕುಟುಂಬದಲ್ಲಿ ನಂಗೆ ಸಾಮರಸ್ಯ ಸಿಗ್ತಾ ಇಲ್ಲ, ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ನಾನು ಗಂಡನ ಮನೆಗೆ ಕಾಲಿಟ್ಟೆ, ಆದರೆ ಯಾವುದೂ ಈಡೇರ್ತಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನಸ್ಸಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಕೆ ತಿಳಿದವರು, ಓದಿದವರು ಈ ರೀತಿಯ ಒಂದು ಮನಸ್ಥಿತಿಗೆ ಒಳಪಡ್ತಾರೆ ಅಂತ? ಆತ್ಮಹತ್ಯೆ ಅನ್ನುವಂಥದ್ದು ಎಲ್ಲದಕ್ಕೂ ಪರಿಹಾರ ಅಲ್ಲ. ಅದು ಬಹಳಷ್ಟು ಜನ ನೊಂದು ಬಿಟ್ಟು ನಂದು ಇನ್ನೇನು ಮುಂದೆ ಯಾವುದೂ ಇಲ್ಲ, ಇನ್ನು ಉಳಿದಿಲ್ಲ, ಎಲ್ಲವೂ ಹೋಯಿತು ಅಂತ ಅಂದುಕೊಂಡು ತಿಳ್ಕೊಂಡು ಮಾಡ್ಕೊಳ್ತಕ್ಕಂಥ ಒಂದು ಹೇಳಿತನ. ಮತ್ತು ಆತ್ಮದ ಬಗ್ಗೆ ಗೊತ್ತಿಲ್ಲದೆ, ಮುಂದಿನ ಜೀವನದ ಬಗ್ಗೆ ಗೊತ್ತಿಲ್ಲದಿದ್ದರೆ ಅಥವಾ ಇಷ್ಟೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಗ, ಅಥವಾ ದೊಡ್ಡ ಪ್ರಪಂಚವನ್ನು ನಾವು ವಿಶಾಲವಾಗಿ ನೋಡಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ, ಅಂದ್ರೆ ನೀವು ಹೇಳೋದು ಸಾವಿನ ನಂತರದ ಜೀವನದ ಬಗ್ಗೆ ಅರಿವಿಲ್ಲದೆ ಹೋದಾಗ ಅಂತನಾ? ಹೌದು. ಈಗ ಎಲ್ಲಾದ್ರ ಬಗ್ಗೆ ಒಂದು ಸ್ವಲ್ಪನಾದ್ರೂ ಗೊತ್ತಿರಬೇಕು. ಗೊತ್ತಿದ್ದಾಗ ಯಾರೂ ಸಮೇತ ಇಂಥ ಒಂದು ಅನಾಹುತಕ್ಕೆ ಕೈ ಹಾಕೋದಿಲ್ಲ. ಈಗ ನೀರಿನಲ್ಲಿ ಆಗ್ತಕ್ಕಂತಹ ಅನಾಹುತಗಳ ಬಗ್ಗೆನೂ ನಮ್ಗೆ ಅರಿವಿತ್ತು ಅಂತಂದರೆ ಆಳಕ್ಕೆ ಕಾಲಿಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀವಿ. ಹೌದು. ಇಲ್ಲ ಅಂತಂದ್ರೆ ನೀರಲ್ಲಿ ಏನು ತಣ್ಣಗಿರುತ್ತೆ, ಏನು ಸುಡಲ್ವಲ್ಲ ಅಂತ ಹಾರಕ್ಕೆ ಹೋದರೆ ಎಲ್ಲಿಗೂ ಹೋಗ್ಬಿಡ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಹಂತಕ್ಕೆ ಹೋದಾಗಲೂ ಸಮೇತ ಆತ್ಮಹತ್ಯೆ ಒಂದಕ್ಕೆ ಅಲ್ಲ, ಯಾವುದೇ ಒಂದು ಕಾರ್ಯಗಳಲ್ಲಾಗಲಿ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅಂದಾಗ ಒಳಿತು ಮತ್ತು ಕೆಡುಕು ಎಲ್ಲವನ್ನೂ ನಾವು ಯೋಚನೆ ಮಾಡಿಕೊಂಡೇ ಮಾಡಬೇಕು. ಪಾಸಿಟಿವ್ ಒಂದೇ ಯೋಚನೆ ಮಾಡೋದಲ್ಲ, ನೆಗೆಟಿವ್ ಯೋಚನೆ ಮಾಡಬೇಕು. ನೆಗೆಟಿವ್ ಒಂದೇ ಯೋಚನೆ ಮಾಡೋದಲ್ಲ, ಪಾಸಿಟಿವ್ ಸಮೇತ ಯೋಚನೆ ಮಾಡಬೇಕು. ನೀವು ಹೇಳ್ತಾ ಇದ್ದೀರಿ, ಅವಳಿಗೆ ಕುಟುಂಬದವರೆಲ್ಲರೂ ಸಮೇತ ಅವಳನ್ನ ಅಸಡ್ಡೆ ಮಾಡ್ತಾ ಇದ್ದಾರೆ ಅಂತ. ಒಂದು ಮಾತು ತಿಳ್ಕೊಳ್ಳಿ, ಕುಟುಂಬ, ಈ ತಾಯಿ ಮನೆಯವರು ಹಾಗೆ ಮಾಡ್ತಿದ್ದಾರೆ, ತಾಯಿ ಮನೆಯಲ್ಲೂ ಹಾಗೆ, ಗಂಡನ ಮನೆಯಲ್ಲೂ ಹಾಗೆ ಆದಾಗ ಇವಳು ಮನಸ್ಸಿಗೆ ಅನಿಸಿರುತ್ತೆ, ನನ್ನವರು ಅಂತ ಯಾರೂ ಇಲ್ಲ, ನನ್ನವರು ಅಂತ ಬಿಟ್ಬಿಟ್ಟಿದ್ದಾರೆ ನನ್ನನ್ನು ಅಂತ. ಒಂದು ಹಂತಕ್ಕೆ ಅವ್ರು ಬಿಟ್ಟಿದ್ರೂ ಸಮೇತ ಈಕೆ ಅದನ್ನು ಮರಿತಾ ಬರಬೇಕು. ಹಾಗಂತೇಳಿ ಸಂಪೂರ್ಣವಾಗಿ ಅವ್ರು ಮಾಡಿದ್ದು, ಅವರು ತಿನ್ನಿಸಿದ್ದು, ಉಣಿಸಿದ್ದು ಎಲ್ಲ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದು ಕಡೆ ದುಃಖ ಇದ್ದೇ ಇರುತ್ತೆ. ಆ ದುಃಖ ಇದ್ರೂ ಸಮೇತ ತಾನು ಪುನಃ ಅಲ್ಲೇ ಇರ್ತೀನಿ ಅಥವಾ ಅಲ್ಲೇ ಹೋಗ್ತೀನಿ, ಅವರಿಗೆ ಬೇಡ ಅಂತ ಅನ್ನಿಸಿದಾಗ ತಾನು ಹೋಗ್ತೀನಿ ಇರ್ತೀನಿ ಅಂತ ಅಂದ್ಕೊಂಡಷ್ಟು ದುಃಖ ಜಾಸ್ತಿನೇ. ಇವಳು ಅದನ್ನು ಏನು ಮಾಡಬೇಕು, ಅದನ್ನು ಮರೆತು ತಾನು ಸ್ವಾವಲಂಬಿಯಾಗಿ ಬದುಕಲಿಕ್ಕಾಗತ್ತಾ ಅನ್ನೋದೊಂದು ಮೊದಲಿಗೆ ನೋಡಬೇಕು. ಕೆಲವೊಂದು ಸಂದರ್ಭದಲ್ಲಿ ನಿರ್ಲಕ್ಷ್ಯಗಳು ಅಥವಾ ಈ ಅಸಡ್ಡೆಗಳೇ ಸಕ್ಸಸ್ಗೆ ಅಥವಾ ಸಾಧನೆಗೆ ಸ್ಫೂರ್ತಿಯಾಗಿರುತ್ತೆ. ತಾನು ಈ ಸಮಾಜದ ಸೇವೆಯಲ್ಲೋ ಅಥವಾ ಬೇರೆ ಜನರ ಜೊತೆನಲ್ಲೋ ಎಲ್ಲಿ ಸಂತೋಷ ಸಿಗುತ್ತೋ ಅದ್ರ ಜೊತೆಯಲ್ಲಿ ಬದುಕಲಿಕ್ಕೆ ನಾವು ಟ್ರೈ ಮಾಡ್ತಾ ಹೋಗಬೇಕು. ಹಾಗಂತೇಳಿ ಜನರನ್ನೂ ಸಂಪೂರ್ಣವಾಗಿ ನಂಬಲಿಕ್ಕಲ್ಲ. ಬಸ್ನಲ್ಲಿ ಹೋಗುವಾಗ ಪ್ರಯಾಣಿಕರು ಎಷ್ಟು ಸಂಬಂಧವಾಗಿರ್ತಾರೋ ಅಷ್ಟೇ ಪ್ರತಿಯೊಬ್ಬನು ಅಂತ ತಿಳ್ಕೊಂಡು ಜೀವನದ ಯಾತ್ರೆಯಲ್ಲಿ ಬರ್ತಕ್ಕಂಥವರೆಲ್ಲರೂ ಸಹ ಪ್ರಯಾಣಿಕ ರೀತಿಯಲ್ಲಿ ಸಿಕ್ಕಿರ್ತಾರೆ ಅನ್ನೋ ದೃಷ್ಟಿಯಲ್ಲಿ. ಒಬ್ಬರು ಆದ ತಕ್ಷಣ 2 ವರ್ಷ ಒಬ್ಬರು ಚೆನ್ನಾಗೇ ಇರ್ತಾರೆ, 3-4 ವರ್ಷ ಒಬ್ಬರು ಚೆನ್ನಾಗೇ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹೆಲ್ಪ್ ಮಾಡ್ಬೋದು ಅಥವಾ ಏನೋ. ಆದರೆ ಈ ತಾತ್ಕಾಲಿಕ ಸಂಬಂಧಗಳಲ್ಲಿ ಸಂತೋಷವನ್ನು ಹೊಂದ್ತಾ ಹೋಗಬೇಕು. ಸಂಬಂಧ ಅಂತಂದ್ರೇನು, ಮಾನಸಿಕವಾಗಿ ಮಾತ್ರ. ಇದರೊಳಗಡೆ ತಾನು ಎಷ್ಟು ತನ್ನ ದುಃಖವನ್ನು ಮರಿಲಿಕ್ಕೆ ಸಾಧ್ಯ ಇದೆ ಮರೆತುಕೊಂಡು ಒಂದು ಸಾಧನೆ ಮಾಡಿದಾಗ ಅವಾಗ ಅನ್ಸುತ್ತೆ, ನಾನೊಂದು 3-4 ವರ್ಷದ ಕೆಳಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರೆ ಸತ್ತೇ ಹೋಗ್ಬಿಡ್ತಿದ್ನಲ್ಲ ನಾನು. ಆದರೆ ಗುರುಜಿ, ನಾ ಕೇಳೋದು, ನನ್ನ ಪಾಲಿಗೆ ಬಂದಿದ್ದಿಷ್ಟೇ ಅಂತ ಒಂದು ನೆಗೆಟಿವ್ ಥಾಟಲ್ಲೇ ಹಿಂಗೆ ಮುಂದುವರೆದು ಬಿಡ್ತಾರ ಅಂತ. ನನ್ನ ಪಾಲಿಗೆ ಬಂದಿದ್ದಿಷ್ಟೇ ಗೊತ್ತಾ, ಒಂದು ಸಣ್ಣ ಜೇನ್ನೊಣನು ಸಮೇತ ಪ್ರಪಂಚದಲ್ಲಿ ನಿನಗಿಷ್ಟೇ ಪ್ರಪಂಚ ಅಂತ ಭಗವಂತ ಬಿಟ್ಬಿಟ್ಟಿರ್ತಾನೆ. ಅದಕ್ಕೆ ತಾನು ಹಾರ್ಕೊಂಡು ಹೋದಾಗ ಎಲ್ಲ ಹೂಗಳೇ ಇಲ್ಲ, ಈಗ ಹೂವೆಲ್ಲ ಒಣಗೋಗಿದೆ, ನಾನು ಏನು ಜೇನು ಮಾಡಲಿ ಅಂತ ಅದೇನೋ ಯೋಚನೆ ಮಾಡೋದಿಲ್ಲ. ಅಥವಾ ನನ್ನ ಪರಿಸ್ಥಿತಿ ಮುಗಿದೋಯ್ತು, ಎಲ್ಲ ಜೇನುಗಳೆಲ್ಲ ಮಕರಂದ ತೊಗೊಂಡೋದು, ನನಗೇನು ಇಲ್ಲ ಅಂತೇಳಿ ಅದೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ.
ಯಾವ ಪ್ರಾಣಿಗಳು ಆತ್ಮಹತ್ಯೆ ಮಾಡ್ಕೊಳ್ತವೇನ? ಇಲ್ಲ ಇಲ್ಲ. ಆಹಾರ ಸಿಗಲಿ ಸಿಗದೇ ಇರಲಿ ಹೆಣಗಾಡ್ಕೊಳ್ತಾ ಹೋಗ್ತಾ ಇನ್ನೊಂದು ಕಡೆ ಜೀವನ ಮಾಡ್ತಾನೇ ಪ್ರಾಣಿಗಳ ಮನಸ್ಥಿತಿ ಮನುಷ್ಯರಿಗೆ ಹೇಗೆ ಗೊತ್ತಾಗುತ್ತೆ ಇರೋದಿಲ್ಲ. ಆದರೆ ಮನುಷ್ಯನಿಗೆ ಮನಸ್ಸು ಇನ್ನಷ್ಟು ಪ್ರಬುದ್ಧವಾಗಿರ್ತದೆ. ಆದರೆ ಮನಸ್ಸು ಭಾವನೆಗಳಿಗೆ ಮನುಷ್ಯ ಬದುಕಿರ್ತಾನೆ, ಪ್ರಾಣಿಗಳು ಭಾವನೆಗಳಲ್ಲಿ ಬದುಕಿರೋದಿಲ್ಲ. ಈ ಭಾವನೆಗಳೇ ಜಾಸ್ತಿಯಾಗಿ ದುಃಖವೇ ಜಾಸ್ತಿ ಆದಾಗ ಮನಸ್ಸು ಭಾರವಾಗತ್ತೆ. ಮನಸ್ಸು ಭಾರವಾದಾಗ ನಾನು ಯಾರಿಗೂ ಬೇಡ ಅಂತಂದ ಮೇಲೆ ಪ್ರಪಂಚಕ್ಕೆ ಯಾತಕ್ಕೆ ಬೇಕು, ನಾನು ಎಲ್ಲರಿಗಿಂತಲೂ ದೂರ ಹೋಗ್ಬಿಡ್ತೀನಿ ಅಂತ ಒಂದು ಭಾವ. ಇನ್ನೊಂದು, ನಾನು ಎಲ್ಲೋ ಮೋಸ ಮಾಡಿಬಿಟ್ಟೆ ಜನರಿಗೆ, ಅಥವಾ ನನ್ನ ಮನೆಯವರಿಗೆ ನಾನು ಮೋಸ ಮಾಡಿಬಿಟ್ಟೆ, ಅಥವಾ ನನ್ನ ಮನೆಯವರು ನನ್ನನ್ನು ತಿಳ್ಕೊಂಡಿದ್ದ ರೀತಿಯೇ ತಪ್ಪಾಗೋಯ್ತು, ಇನ್ನು ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನನ್ನ ಮನೆಯವರಿಗೆ ಬೇಡವೋ, ನಾನು ಬೇಡ ಅನ್ನುವಂಥದ್ದು ಭಾವನೆ ಯಾವಾಗ ಬರುತ್ತೋ ಆವಾಗ ಈ ಪ್ರಪಂಚದಲ್ಲಿ ಇರಬಾರ್ದು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಇರಬಾರ್ದು ಅಂತ ಮನಸ್ಸಿಗೆ ಬಂದಾಗ ಏನು ಮಾಡಬೇಕು? ಒಂದೋ ಸಾಯಬೇಕು, ಇಲ್ಲ ಬದುಕಿ ಬೇರೆ ಎಲ್ಲೋ ಇದ್ದು ಬದುಕಬೇಕು. ಎಲ್ಲೋ ಇದ್ದು ಬದುಕಲಿಕ್ಕೂ ಆಗದೇ ಇದ್ದಾಗ ಸಾವೇ ನಿಜವಾದಂಥ ಸೂತ್ರ ಅಂತ ಇವ್ರು ತಿಳ್ಕೊಂಬಿಟ್ಟಿರ್ತಾರೆ. ಗುರುಜಿ, ಈ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂಟಿತನದಲ್ಲಿ ಒಬ್ಬಂಟಿಯಾಗಿ ಬದುಕೋದಕ್ಕೂ ಇಷ್ಟ ಇರೋದಿಲ್ಲ, ಮನೆಯವರು ಬೇಕು. ಮನೇಲೂ ಈ ರೀತಿ ಅಸಡ್ಡೆ. ಈಗ ಶಾರದವ್ರನ್ನೇ ತಗೊಳ್ಳೋದಾದ್ರೆ ಮನೇಲಿ ಅಸಡ್ಡೆ ಇರುತ್ತೆ, ಆದರೆ ಗಂಡ ಬೇಕು, ಮನೆ ಬೇಕು, ಅತ್ತೆ ಮಾವನು ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಆದರೆ ಒಂಟಿ ಬದುಕು ಅಂದರೆ ಹೇಗೆ ಬದುಕಕ್ಕೆ ಸಾಧ್ಯ? ಎಲ್ಲೋ ಸಾಧನೆ ಮಾಡು ಅಂದರೆ ಹೇಗೆ ಬದುಕಕ್ಕೆ? ಇಲ್ಲ, ಅವಾಗ ಹೆಲ್ಪಿಗೆ ಬರ್ತಕ್ಕಂಥದ್ದು ಅಧ್ಯಾತ್ಮಶಾಸ್ತ್ರ. ಅಧ್ಯಾತ್ಮಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ಕೃಷ್ಣ ಹೇಳಿದ ಮಾತನ್ನು ಕರ್ಮಣ್ಯವಾಧಿಕಾರಸ್ಥೆ ಅಂತೇಳಿ ಹೇಳಿರೋದು ಏನು ಅಂತಂದರೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂತೇಳಿ ಹೇಳಿ ಮಾಡ್ದ. ಏನೋ ಮನೆ ಕೆಲಸ ಮಾಡೋ ಅಥವಾ ಆ ಕೆಲಸ ಮಾಡೋ ಅಂತಲ್ಲ. ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಹೆಣ್ಣು ಮಗಳಾದಂಥವಳು ಒಂದು ಮನೆಯ ಮಗಳಾಗಿ ನೀನೇನೇನು ಮಾಡ್ಬೋದಾಗಿತ್ತು ಮಾಡಿದೆ. ಅವ್ರು ನಿನ್ನನ್ನು ಎಷ್ಟು ಆಸೆಪಟ್ಟರು, ಎಷ್ಟು ನಿನ್ನನ್ನು ಕೊಂಡಾಡಿದ್ರು ಅಂತಲ್ಲ. ಒಬ್ಬಳು ಹೆಂಡತಿಯಾಗಿ ನೀನೇನು ಮಾಡ್ಬೋದು, ಗಂಡನಿಗೆ ಏನೇನು ಧರ್ಮದಲ್ಲಿ ನೀನು ಭಾಗಿಯಾಗಿರ್ಬೋದೋ ಅದೇ ರೀತಿಯಾಗಿ ಭಾಗಿಯಾಗಿದ್ದೆ. ಒಂದು ತಾಯಿಯಾಗಿ ನೀನೇನೇನು ಮಾಡ್ಬೋದು, ಒಂದು ತಂಗಿಯಾಗಿ ಏನೇನು ಮಾಡ್ಬೋದು, ಅದನ್ನೆಲ್ಲ ಮಾಡಿದ ಮೇಲೆ ನಿನ್ನಲ್ಲಿ ಎಲ್ಲೂ ತಪ್ಪಿಲ್ಲ ಅನ್ನುವಂಥ ಮನೋಭಾವ ಮನಸ್ಸಿಗೆ ಬಂದಾಗ, ನನ್ನ ಮನಸ್ಸಿಗೆ ಬರಬೇಕದು, ನಾನು ಎಲ್ಲೂ ತಪ್ಪು ಮಾಡಲಿಲ್ಲ, ನಾನು ಗಂಡನಿಗೆ ಸರಿಯಾದ ಹೆಂಡತಿ ಆದೆ, ತಾಯಿಗೆ ಸರಿಯಾದ ಮಗಳಾದೆ, ನನ್ನ ಮಕ್ಕಳಿಗೆ ಸರಿಯಾದ ತಾಯಿಯಾಗಿದ್ದೀನಿ, ಅತ್ತೆಗೆ ಸರಿಯಾದಂಥ ಸೊಸೆ ಆಗಿದ್ದೀನಿ, ಹೀಗೆಲ್ಲ ಇದ್ದಾಗ ನನ್ನನ್ನು ಯಾಕೆ ಇವರು ದೂರ ಮಾಡ್ತಾರೆ ಅಂತಂದಾಗ, ನಾನು ಎಲ್ಲೂ ತಪ್ಪಲಿಲ್ಲ ಅಂತಂದಾಗಲೂ ಅವಾಗ ಆತ್ಮ ಇನ್ನಷ್ಟು ಪ್ರಬುದ್ಧವಾಗತ್ತೆ. ಅವಾಗ ತಾನೇನು ಮಾಡಬೇಕು? ಅಧ್ಯಾತ್ಮದ ಕಡೆಗೆ ಹೋಗ್ಬೇಕಂತೆ, ಭಗವಂತನ ಸಂಬಂಧವನ್ನು ಮಾಡಬೇಕಂತೆ. ಯಾವ ಭಗವಂತನ ಇಲ್ಲಿಗೆ ತಂದು ಬಿಟ್ಟನೋ ಅದೇ ಪರಮಾತ್ಮನೇ ನನ್ನ ನಿಜವಾದ ನೆಂಟ, ಅವನೇ ಸರಿಯಾದಂಥವನು ಅಂತ ಹೇಳಿ ಆ ಒಂದು ಮನಸ್ಸಿನಲ್ಲಿ ಅಧ್ಯಾತ್ಮಶಾಸ್ತ್ರವಾಗಿ ತಾನು ಇನ್ನಷ್ಟು ಪ್ರಬುದ್ಧವಾಗಿ, ಇವೆಲ್ಲ ನಶ್ವರಗಳು. ಕೆಲವೊಂದು ಸಂಶಯ ಇರುತ್ತೆ ಗುರುಜಿ ಆಧ್ಯಾತ್ಮ ಅನ್ಬೇಕಾದ್ರೆ. ಆಧ್ಯಾತ್ಮ ಅಂದ್ರೆ ಲೌಕಿಕನ ಅಲೌಕಿಕನ. ಈಗ ಲೌಕಿಕದ ಬಗ್ಗೆನೇ ಆಸಕ್ತಿ ಇರುತ್ತೆ, ತುಂಬು ಕುಟುಂಬದಲ್ಲಿ ಬದುಕಬೇಕು, ನನಗೊಂದು ಮಗು ಬೇಕು ಅನ್ನೋ ಇಚ್ಛೆ ಇರುತ್ತೆ. ಸರಿ, ಅಲೌಕಿಕತೆಯಲ್ಲಿ ಅಧ್ಯಾತ್ಮ ಮಾಡ್ತಕ್ಕಂಥದ್ದೇನು ಅಗತ್ಯ ಇಲ್ಲ. ಅದು ಋಷಿಮುನಿಗಳು ನಾವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಸಾಕಾಗತ್ತೆ. ಲೌಕಿಕತೆಯಲ್ಲಿಯೂ ಸಮೇತ ಅಧ್ಯಾತ್ಮವನ್ನು ಬಳಸ್ಕೊಳ್ಬೋದು. ತಾನು ಎಲ್ಲರ ಜೊತೆನಲ್ಲಿದ್ದೂ ಎಲ್ಲರಿಗೂ ಅಂಟ್ಕೊಳ್ಳದೆ ಇರ್ತಕ್ಕಂಥದ್ದು. ಕಮಲದ ಹೂ ಥರ ತಾನು ಈ ಕೆಸರಿನಲ್ಲಿದ್ದು ಕೆಸರಂಟೋದಿಲ್ಲ, ನೀರಿನಲ್ಲಿದ್ದರೂ ನೀರು ಅಂಟಿಸ್ಕೊಳ್ಳೋದಿಲ್ಲ, ಹಾಗಂತೆಲ್ಲ ಅರಳಿಕೊಂಡೇ ಇರಬೇಕು. ನನ್ನ ಕರ್ತವ್ಯ ನಾನು ಮಾಡಿದೆ. ಅವ್ರು ಬೈತಾ ಇದ್ದಾರೆ, ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ, ನಾನು ಮಾಡೋದು ಏನಂತ ಗೊತ್ತಾಗ್ತಿಲ್ಲ ಅಂದರೆ ಅಷ್ಟು ಪ್ರಬುದ್ಧತೆಯನ್ನು ತನ್ನಲ್ಲೇ ರೂಢಿಸ್ಕೊಳ್ತಾ ಹೋಗಬೇಕು. ಒಂದಿಷ್ಟು ಅಧ್ಯಾತ್ಮ ಪುಸ್ತಕಗಳನ್ನು ಓದಬೇಕು. ಈಗ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದೇ ದೊಡ್ಡ ಪಾಪ ಅಂತಲೂ ಸಮೇತ ಅಧ್ಯಾತ್ಮಶಾಸ್ತ್ರ ಹೇಳುತ್ತೆ. ಆತ್ಮವನ್ನು ಪರಮಾತ್ಮ ಒಂದು ಗರ್ಭದೊಳಗೆ ಇಟ್ಟು ಅದಕ್ಕೊಂದು ಜೀವವನ್ನು ತುಂಬಿ ಆ ಜೀವವನ್ನು ಮಗುವಾಗಿ ಹುಟ್ಟಿರ್ತಕ್ಕಂಥದ್ದು, ಅದು ಬೆಳೆದು ಎಲ್ಲೋ ಹೋಗಬೇಕು. ಆತ್ಮವನ್ನು ಕೊಲ್ತಕ್ಕಂಥ ಅಧಿಕಾರ ನಮಗಿಲ್ಲ. ಹಾಗಂತೇಳಿ ಬದುಕಲಿಕ್ಕೂ ಆಗದೆ ಈ ನೋವನ್ನು ಸಂಕಟವನ್ನು ತಡಿಲಿಕ್ಕಾಗದಿದ್ದಾಗ ನಾನು ಯಾಕೆ ಬದುಕಬೇಕು ಅಂತ ಅನ್ನಿಸಿದಾಗ ಅಧ್ಯಾತ್ಮದ ನೆಲೆಗಟ್ಟಲ್ಲಿ ಒಂದೋ ಯಾರಾದರೂ ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡ್ತಕ್ಕಂಥವ್ರು ಅಥವಾ ಏನೋ ಒಂದು ಹೆಲ್ಪನ್ನು ಕೊಡ್ತಕ್ಕಂಥವ್ರು, ಅವ್ರನ್ನ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ಏನೂ ಇಲ್ಲದೇ ಇದ್ದಾಗ ಒಬ್ಬರೇ ರೂಮಲ್ಲಿ ಕೂತು 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 ಯೋಚನೆ ಮಾಡಿದಾಗ ಸಾಕಪ್ಪ ಈ ಜೀವನ ಸಾಕು ಸಾಕು ಎಲ್ಲವೂ ಸಾಕು, ಏನಾರು ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಸತ್ರ ಮೇಲೆ ಅಳ್ತಕ್ಕಂಥದ್ದು ನನಗೇನೂ ಕಾಣೋದಿಲ್ವಲ್ಲ. 2 ದಿನ ಅಳ್ತಾರೆ, ಮುಗಿಸ್ತಾರೆ, ನನಗೆ ದುಃಖ ಯಾತಕ್ಕೆ ಅನ್ನೋದು ಡಿಸೈಡ್ ಆಯಿತು ಅಂದರೆ ಅವಾಗ ಆತ್ಮಹತ್ಯೆಗೆ ದಾರಿ ಆಗುತ್ತೆ. ಓಕೆ ಗುರುಜಿ, ಒಳ್ಳೆ ಮಾತನ್ನೇ ಹೇಳಿದ್ರಿ. ನಮ್ಮ ದೇಹವನ್ನು ಕೊಲ್ಕೊಳ್ಳುವಂತಹ ಒಂದು ಆತ್ಮವನ್ನು ಕೊಲ್ಲುವಂತಹ ಅಧಿಕಾರ ಯಾರಿಗೂ ಇಲ್ಲ ಅನ್ನೋ ಮಾತು ಗುರುಜಿಯವರದ್ದು. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ. ಈಗ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ.